ಹಾಯ್ ಹಾಲ್ ಎಲ್ರಿಗೂ ಕೂಡ ನಮಸ್ಕಾರ. ನಾನಿವತ್ತು ಒಂದು ಎಲ್ರಿಗೂ ಯೂಸ್ಫುಲ್ ಆಗೋವಂಥ ಟಿಪ್ಸ್ನ ಹೇಳೋಣ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ನಿಮ್ಗೇನಾದರೂ ಯೂಸ್ಫುಲ್ ಆದರೆ ಶೇರ್ ಮಾಡಿ. ಈ ವಿಡಿಯೋನ ಯಾರಾದರೂ ಗಂಡು ಮಕ್ಕಳು ನೋಡ್ತಿದ್ರೆ ನಿಮ್ಮ ಮನೇಲಿರುವಂತಹ ಅಕ್ಕ ತಂಗಿರ್ಗೋ ಇಲ್ಲ ನಿಮ್ಮ ಅಮ್ಮಂಗೂ ಯೂಸ್ಫುಲ್ ಆಗ್ಬೋದು. ಇಲ್ಲ ಹೆಣ್ಮಕ್ಳು ನೋಡ್ತಿದ್ರೆ ಖಂಡಿತ ಇದು ನಿಮ್ಗೆ ಯೂಸ್ಫುಲ್ ಆಗೇ ಆಗುತ್ತೆ. ನೀವು ಕೊನೆ ತನಕ ವಿಡಿಯೋನ ನೋಡಿದ್ರೆ ನಿಮ್ಗೇನಾದರೂ ಒಂದು ಟಿಪ್ಸ್ ಸಿಗ್ಬೋದು ಅಂತ ನಾನಂತ ಅನ್ಕೊತೀನಿ. ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ತುಂಬಾನೇ ನಾವು ಏನು ಮಾಡ್ತಿದ್ದೀವಿ ಅಂದರೆ ತುಂಬ ಸ್ಟ್ರೆಸ್. ಯಾಕೆ ಈ ಸ್ಟ್ರೆಸ್ ಬರ್ತಾ ಇದೆ? ರೀಸನ್ ಏನಪ್ಪ ಅಂತ ಹೇಳಿದ್ರೆ ನಾವು ನಮಗೆ ಟೈಮ್ ಕೊಡ್ತಾ ಇಲ್ಲ. ಫಸ್ಟ್ ರೀಸನ್ನೇ ಅದು. ನಾವು ನಮ್ಮನ್ನ ಸೆಲ್ಫ್ ಲವ್ ಮಾಡ್ತಾ ಇಲ್ಲ. ಸೆಕೆಂಡ್ ರೀಸನ್ ಅದು. ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇವಾಗ ಊಟ ತಿಂಡಿ ವಿಚಾರದಲ್ಲೂ ಅಷ್ಟೇ, ನಾವು ಏನು ಒಳಗಡೆ ಕೊಡ್ತೀವೋ ಆ ಫುಡ್ಡಿಂದನೇ ನಮ್ಮ ಮೈಂಡ್ ಹೇಳುತ್ತೆ ನಾನು ಯಾವ ಥರ ಇದ್ದೀನಿ, ನನ್ನ ಲೈಫ್ ಸ್ಟೈಲ್ ಯಾವ ಥರ ಇದೆ, ನಾನು ಯಾವ ಥರ ಇರಬೇಕು ಅಂತ. ಈಗ ತುಂಬ ಕೋಪ ಆ್ಯಕ್ಚುಲಿ ಏನು ಗೊತ್ತಾ, ತುಂಬ ನಾನ್ ವೆಜ್ ತಿನ್ನೋರಿಗೆ ಕೋಪ ಬರುತ್ತಂತೆ. ಆ್ಯಕ್ಚುಲಿ ಎಕ್ಸ್ಪೆಷಲಿ ಅದು ನಿಜ. ನನಗೆ ಕೂಡ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಹಾಗಾಗಿ ಈಗ ನಾನ್ ವೆಜ್ ಈ ವಿಡಿಯೋ ನೋಡ್ಬಿಟ್ಟು ನಾನ್ ವೆಜ್ ತಿನ್ನೋರಂತೂ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ನ ನಾನಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ನೀವು ಸ್ವಲ್ಪ ಊಟದಲ್ಲಿ ಡಯೆಟ್ನ ಮೇಂಟೈನ್ ಮಾಡ್ಕೋಬೇಕು. ಆದಷ್ಟು ತರಕಾರಿಗಳನ್ನ ಜಾಸ್ತಿ ಇಟ್ಕೋಬೇಕು. ನಾವೇನು ಮಾಡ್ತೀವಿ, ಏನೋ ಬಿಡು ಇವಾಗ ಯಾರು ಅಡುಗೆ ಮಾಡ್ತಾರೆ, ಏನೋ ಸಾಂಬಾರಿದೆ ಸ್ವಲ್ಪ ರೈಸ್ ಇದೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಬಿಡೋಣ, ನೆನ್ನೆ ಸಾಂಬಾರಿದೆ ಇವಾಗ ರೈಸ್ ಮಾಡ್ಕೊಬಿಡೋಣ, ಇಲ್ಲ ಅದಕ್ಕೊಂದು ದೋಸೆ ಹಾಕೊಬಿಡೋಣ ಅಡ್ಜಸ್ಟ್ ಮಾಡ್ಕೊಬಿಡೋಣ. ನಿಜವಾಗ್ಲೂ ಆ ಥರ ಮಾಡೋದ್ರಿಂದ ಇಲ್ಲಿ ಹಾಳಾಗ್ತಿರೋದು ನಮ್ಗಳ ಹೆಲ್ತು. ಅದನ್ನು ನೀವು ಹೆಣ್ಮಕ್ಳುಗಳು ಎಕ್ಸ್ಪೆಷಲಿ ಕೇರ್ ತಗೋಬೇಕು ಅಂತ ಹೇಳ್ತೀನಿ. ಯಾಕಂದರೆ ಇದು ನನ್ನ ಅನುಭವ ಕೂಡ. ನಾನು ಕೂಡ ಸಮ್ಟೈಮ್ಸ್ ಹಾಗೆ ಮಾಡಿದಾಗ ನನಗೆ ಗೊತ್ತಾಗೋಗ್ಬಿಡುತ್ತೆ, ಎಲ್ಲೋ ರಾಂಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀವು ತುಂಬ ಸ್ಟ್ರೆಸ್ ಆದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಯೋಗ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದೇನೆಂದರೆ ನಿಮಗೆ ಏನು ಇಷ್ಟ ಆಗುತ್ತೋ, ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ಬೋದು, ಇಲ್ಲ ಯೋಗ ಮಾಡೋರು ಯೋಗ, ಜಿಮ್ಗೆ ಹೋಗ್ತೀರಾ ಅಕ್ಕಪಕ್ಕ ನಿಮ್ಮ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತೆ, ಹೆಣ್ಮಕ್ಳಿಗೆ ಅವ್ರಿಗೆ ಪ್ರೀತಿ ಇಷ್ಟ ಆದವ್ರ ಜೊತೆ ಮಾತಾಡಿದ್ರೆ ಅವ್ರಿಗೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಆವಾಗ ನಮಗೆ ಸ್ಟ್ರೆಸ್ ಲೆವೆಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಒಬ್ರೊಬ್ರಿಗೂ ಒಂಥರ ಇರುತ್ತೆ. ನೀವು ಕೂಡ ನಿಮಗೆ ಅಂತ ಒಂದು ದಿನದಲ್ಲಿ ಒಂದು ½ ಟೈಮ್ ಕೊಟ್ಟು ನೋಡಿ, ಅವಾಗ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಮತ್ತು ನಾನು ಒಂದು ಟಿಪ್ಸ್ನ ಯೂಸ್ ಮಾಡ್ತೀನಿ ಯಾವಾಗ್ಲೂ ಕೂಡ. ನನಗೆ ಏನಾದರೂ ಎಕ್ಸ್ಪೆಷಲಿ ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳು ತುಂಬಾ ಸ್ಟ್ರೆಸ್ ಆಗ್ತೀವಿ, ತಲೆನೋವು ಬರೋ ಅಂಥದ್ದು, ಸುಸ್ತಾಗೋ ಅಂಥದ್ದು, ಬರೀ ಮಲ್ಕೊಂಡೇ ಇರೋಣ ಅಂತ ಅನ್ಸೋದು, ಆ ಥರ ಎಲ್ಲ ಆಗುತ್ತೆ. ನಿಜವಾಗ್ಲೂ ತುಂಬಾ ಅದನ್ನ ನೋಡಿದ್ರೆ ನಮಗೂ ಏನಂತ ಅನಿಸುತ್ತೆ ಅಂದರೆ ಹೆಣ್ಮಕ್ಳು ಜೀವನನೇ ಇಷ್ಟಪ್ಪ ಅಂತ ಅನ್ಸ್ಬಿಡುತ್ತೆ. ಆವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಅಂತ ಟೈಮ್ ಕೊಟ್ಟು ಒಂದು 10 ಮಿನಿಟ್ಸ್ ಆದ್ರೂ ಮೆಡಿಟೇಷನ್ ಮಾಡಬೇಕು. ಇಲ್ಲ ಅಂತ ಟೈಮಲ್ಲಿ ನಾನೇನು ಮಾಡ್ತೀನಿ ಗೊತ್ತಾ, ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡ್ತೀನಿ. ಇದರಲ್ಲಿ ಶುಗರ್ ಲೆವೆಲ್ ಅಷ್ಟಿರಲ್ಲ ಮತ್ತು ಕೊಲೆಸ್ಟ್ರಾಲು ಅಷ್ಟಿರಲ್ಲ. ಇಮಿಡಿಯೇಟ್ ತಲೆನೋವು ಕೂಡ ಕಡಿಮೆ ಆಗುತ್ತೆ. ನೋಡಿ, ಇದನ್ನ ಸ್ವಲ್ಪ ತಿಂದರೆ ಸಾಕು, ಇಮಿಡಿಯೇಟ್ ತಲೆನೋವು ಕೂಡ ಕಡಿಮೆ ಆಗುತ್ತೆ. ಇದು ನಂದು ಓನ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ನಿಮಗೆ ಅಂತ ಟೈಮ್ ಕೊಟ್ಟು ನೀವು ಚೆನ್ನಾಗಿದ್ರೆ ಅಲ್ವಾ ಮನೇಲಿರೋಂಥ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋದು. ಹಾಗಾಗಿ ನಿಮಗೆ ಅಂತ ಟೈಮ್ ಕೊಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ, ನಿಮ್ಗೇನಾದರೂ ಈ ಮಾಹಿತಿ ಯೂಸ್ಫುಲ್ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.